ಹಲೋ ನಮಸ್ಕಾರ. ಇನ್ಮುಂದೆ ಇಂಥ ವಿಡಿಯೋಗಳಿಗೆ ಯೂಟ್ಯೂಬ್ ಅವರು ಹಣ ಕೊಡೋದಿಲ್ವಂತೆ. ಜುಲೈ 15ರಿಂದ ಹೊಸ ರೂಲ್ಸ್ ಬರುತ್ತಂತೆ. ಈ ಬದಲಾವಣೆ ಏಕೆ? ಮರುಬಳಕೆ ಮಾಡಲಾದ ವಿಷಯವನ್ನು ತೆಗೆದುಹಾಕುವತ್ತ ಗಮನ ಹರಿಸಿದೆ. ಯೂಟ್ಯೂಬ್ನ ಅಧಿಕೃತ ಬೆಂಬಲ ಪುಟದಲ್ಲಿ ನೀಡಲಾದ ವಿವರಗಳ ಪ್ರಕಾರ ಮೂಲ ವಿಷಯವನ್ನು ಪ್ರಚಾರ ಮಾಡುವ ಚಾನೆಲ್ಗಳಿಂದ ಮಾತ್ರ ಹಣ ಗಳಿಸಲಾಗುತ್ತದೆ ಮತ್ತು ವಿಷಯ ರಚನೆಕಾರರು ತಮ್ಮ ವಿಡಿಯೋಗಳಲ್ಲಿ ಗುಣಮಟ್ಟ ಮತ್ತು ಸೃಜನಶೀಲತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಸೂಚಿಸುತ್ತವೆ. ಯೂಟ್ಯೂಬ್ನ ನಿರ್ಧಾರವು ನಿಜವಾದ ವಿಷಯ ರಚನಾಕಾರರನ್ನು ರಕ್ಷಿಸುವ ಮತ್ತು ವೇದಿಕೆಯ ದುರುಪಯೋಗವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಎನ್ನಬಹುದು. ವೀಕ್ಷಕರನ್ನು ಆಕರ್ಷಿಸಲು ದಾರಿ ತಪ್ಪಿಸುವ ಥಂಬ್ನೇಲ್ಗಳು ಅಥವಾ ಶೀರ್ಷಿಕೆಗಳನ್ನು ನಿಷೇಧಿಸಿದೆ. ಇವಾಗ ಥಂಬ್ನೇಲ್ನ ನೀವು ಒಂದು ಇಟ್ಟಿರ್ತೀರಾ. ಇವಾಗ ಎಕ್ಸಾಂಪಲ್ ಕುಬೇರ ಮೂವಿ ಥಂಬ್ನೇಲ್ ಇಟ್ಟಿರ್ತೀರಾ. ಆದರೆ ಅಲ್ಲಿ ಯಾವುದೋ ಮೂವಿ ಇರೋದು ಹಳೆ ಯಾವುದೋ ಮೂವಿಯನ್ನು ಹಾಕಿರ್ತೀರಾ. ಬಟ್ ಜನ ಏನು ಅನ್ಕೊಂತಾರೆ, ಕುಬೇರ ಮೂವಿನೇ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಆ ವಿಡಿಯೋವನ್ನು ವ್ಯೂ ಮಾಡ್ತಾರೆ. ಸೊ ಅಂಥ ಥಂಬ್ನೇಲ್ಗಳನ್ನು ಇಟ್ಟಾಗಲೂ ಇದನ್ನು ನಿಷೇಧ ಮಾಡ್ತಾ ಇದೆ ಅಂತೆ. ಕಡಿಮೆ ಗುಣಮಟ್ಟ, ವೀಕ್ಷಕರಿಗೆ ಯಾವುದೇ ಮಾಹಿತಿ ಅಥವಾ ಗುಣಮಟ್ಟವನ್ನು ಒದಗಿಸದ ವಿಡಿಯೋಗಳನ್ನು ಸಹ ತೆಗೆದುಹಾಕಲಾಗುತ್ತದೆ ಅಂತೆ. ನೀವೊಂದು ವಿಡಿಯೋ ಮಾಡ್ತೀರಾ, ಅದರಲ್ಲಿ ಯಾವುದೇ ರೀತಿಯ ಇಂಪಾರ್ಟೆಂಟ್ ಮೆಸೇಜ್ಗಳು ಇರೋದಿಲ್ಲ. ಸೊ ಅಂತಹ ವಿಡಿಯೋಗಳನ್ನು ಸಹ ಯೂಟ್ಯೂಬ್ ತೆಗೆದುಹಾಕುತ್ತದೆ ಅಂತೆ. ವಿಡಿಯೋಗಳನ್ನು ಮರುಬಳಕೆ ಮಾಡಿ, ಇವಾಗ ಒಂದು ವಿಡಿಯೋ ನೀವು ಬಿಟ್ಟಿರ್ತೀರಾ, ಅದನ್ನು ಮತ್ತೆ 1 ವೀಕ್ ಬಿಟ್ಟು ಮತ್ತೆ ಅಗೇನ್ ಅದನ್ನೇ ಪೋಸ್ಟ್ ಮಾಡ್ತೀರಾ. ಅಂತಹ ವಿಡಿಯೋಗಳನ್ನು ನಿರ್ಲಕ್ಷ್ಯ ಮಾಡುತ್ತದಂತೆ ಯೂಟ್ಯೂಬ್ ಅವರು. ಅಂಥ ವಿಡಿಯೋಗಳನ್ನು ಪರಿಗಣಿಸೋದಿಲ್ಲ ಅಂತೆ. ಯೂಟ್ಯೂಬ್ ಪ್ರಕಾರ ವಿಷಯವು ಈಗ ಶೈಕ್ಷಣಿಕ ಅಥವಾ ಮನೋರಂಜನಾ ಮೌಲ್ಯವನ್ನು ಒದಗಿಸಬೇಕು. ವೀಕ್ಷಣೆಗಾಗಿ ಮಾತ್ರ ರಚಿಸಲಾದ ವಿಡಿಯೋಗಳು ಇನ್ನು ಮುಂದೆ ಸ್ವೀಕಾರಾರ್ಹ ಅಲ್ಲ. ಎಕ್ಸಾಂಪಲ್, AI ರಚಿತವಾದ ಸ್ಲೈಡ್ ಶೋಗಳು ಇತರ ಜನರ ವಿಷಯದ ಹೆಚ್ಚು ಸಂಪಾದಿಸಿದ ಆವೃತ್ತಿಗಳಂತಹ ವಿಡಿಯೋಗಳು ಇನ್ನು ಮುಂದೆ ಹಣ ಗಳಿಕೆಗೆ ಅರ್ಹವಾಗಿರುವುದಿಲ್ಲ. ಜುಲೈ 15ರಿಂದ ಅಂಥ ವಿಷಯಗಳಿಗೆ ಹಣ ಗಳಿಕೆ ಅರ್ಹವಾಗಿರುವುದಿಲ್ಲ. ಮೂಲ ವಿಷಯವನ್ನು ರಚಿಸುವ ವಿಷಯ ರಚನಾಕಾರರು ಮಾತ್ರ ಹಣ ಗಳಿಕೆಗೆ ಅರ್ಹರಾಗಿರುತ್ತಾರೆ. ಹಣ ಗಳಿಕೆಗೆ ಅರ್ಹವಾಗಿರುವ ವಿಡಿಯೋಗಳು ಶೈಕ್ಷಣಿಕ ವಿಡಿಯೋಗಳು, ವೀಕ್ಷಕರಿಗೆ ಜ್ಞಾನ ಮತ್ತು ತಿಳುವಳಿಕೆಯನ್ನು ಒದಗಿಸುವ ವಿಡಿಯೋಗಳು, ಮನೋರಂಜನಾ ವಿಡಿಯೋಗಳು, ಸೃಜನಶೀಲ ಮತ್ತು ಆಕರ್ಷಕವಾಗಿರುವ ವಿಡಿಯೋಗಳು, ಅಧಿಕೃತ ಧ್ವನಿ ದೃಶ್ಯಗಳು ಮೂಲ ವಿಷಯವನ್ನು ಹೊಂದಿರಬೇಕು. ಇಂತಹ ವಿಷಯಗಳಿಗೆ ಯೂಟ್ಯೂಬ್ ಇನ್ನು ಮುಂದೆ ಹಣವನ್ನು ನೀಡುತ್ತದೆ ಅಂತೆ. ಯೂಟ್ಯೂಬ್ ಪಾಲುದಾರ ಕಾರ್ಯಕ್ರಮಕ್ಕೆ ಸೇರಲು ವಿಷಯ ರಚನೆಕಾರರು ಕನಿಷ್ಠ ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು. ಅವುಗಳಲ್ಲಿ 12 ತಿಂಗಳಲ್ಲಿ ಚಾನಲ್ 1,000 ಚಂದಾದಾರರನ್ನು ಮತ್ತು 4,000 ಗಂಟೆಗಳ ವೀಕ್ಷಣೆಯನ್ನು ಹೊಂದಿರಬೇಕು. ಹೊಸ ನಿಯಮಗಳನ್ನು ಗುಣಮಟ್ಟದ ವಿಷಯವನ್ನು ಪ್ರೋತ್ಸಾಹಿಸಲು ತೆಗೆದುಕೊಂಡ ನಿರ್ಧಾರವಾಗಿದೆ ಎಂದು ತಜ್ಞರು ಹೇಳುತ್ತಾರೆ. ಇದು ನಿಜವಾಗಿಯೂ ಮೂಲ ವಿಷಯ ರಚನೆಕಾರರಿಗೆ ಒಳ್ಳೆಯ ಸುದ್ದಿ ಎಂದು ಹೇಳಬಹುದು. ಯಾಕೆಂದರೆ ಅವರ ಸೃಜನಶೀಲತೆ ಮತ್ತು ಕಠಿಣ ಪರಿಶ್ರಮವನ್ನು ಗುರುತಿಸಲಾಗುತ್ತದೆ.